ಅನಾಚಾರ ಶಕ್ತಿ ಬಂದು ಕೈಯಲ್ಲಿ ಸುರಗಿ ಸುರಿಹೆಂಡ ಮಾಂಸ ಪಿಡಿದು ಶೀಲವಂತರ ಕುಲವ್ರತ ಆಶ್ರಮ ಆಚಾರ ಮುಂತಾದ ಅಹಂಕಾರಿಗಳು ಅರುದರ್ಶನವು 101 ಕುಲದ ಅಭಿಮಾನಿಗಳ ನಡೆತಗಳೆಲ್ಲ ಕೆಡಿಸಿ ಸುರಿ ಮಾಂಸದಿಂದ ಏಕ ಭೋಜನವ ಮಾಡಿಸುತ್ತಿಹಳು. ಇಲ್ಲಿ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಶೀಲವಂತರ, ಕುಲವಂತರ, ಆಚಾರ ವಿಚಾರವಂತರ ಇಂಥವ್ರದನ್ನೆಲ್ಲ ಹಾಳಿ ಮಾಡ್ತಾಳೆ ಅನಾಚಾರ ಶಕ್ತಿ ಬಂದು ಅಂತ ತಿಳಿಸಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವೊಂದು ಸಲ ಸಾವು ಬಂದಾಗ ತಡೆಯೋದಕ್ಕಾಗೋದಿಲ್ಲ. ನಾವು ಧರ್ಮ ಕಾರ್ಯಗಳಲ್ಲೇ ಇರ್ತೀವಿ, ಒಳ್ಳೇದೇ ಮಾಡ್ತಾ ಇರ್ತೀವಿ, ಆದ್ರೆ ಗುಂಪಲ್ಲಿ ಒಂದೊಂದು ಸಲ ಈಗ ಎಲ್ಲ ಕೂಗ್ತಾರಲ್ಲ ಗೋವಿಂದ ಅಂತ, ಆ ತರ ಕೆಟ್ಟವ್ರ ಮಧ್ಯ ಬದುಕ್ತಾ ಇದ್ದಾಗ ಆಪ್ಷನ್ ಇಲ್ಲದೆ ನಾವು ಕೂಡ ಅವ್ರ ಜೊತೆಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದೇ ಸಮಾಜ ಆಗಿರೋದು. ನಾವು 100 ಜನ ನಮ್ಮ ಸುತ್ತಮುತ್ತ ಕೆಟ್ಟವರಿದ್ದು 5 ಜನ ಒಳ್ಳೆಯವರಿದ್ರು ಕೂಡ 5 ಜನ 100 ಜನ ಜೊತೆ ಹೋಗ್ಬೇಕಾದಂತ ಪರಿಸ್ಥಿತಿಗಳು ಒಟ್ಟಾಗಿ ಬರುತ್ತೆ. ಆದಷ್ಟು ಅದಕ್ಕೋಸ್ಕರನೇ ಆ ಸಮಾಜದಿಂದ ದೂರ ಇರಿ ಅಂತಾನೆ ಎಷ್ಟೋ ಜನ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಸಮಾಜ ಇನ್ನ ಹದಗೆಡ್ತಾನೆ ಇದೆ. ಅದನ್ನ ಸರಿ ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ವೇನೋ, ಅದಕ್ಕೆ ಈ ದುರ್ಗಿಯರು ಬಂದು ನಾಶ ಮಾಡೇ ಮಾಡ್ತಾರೆ. ಇವ್ರ ವಚನಗಳಲ್ಲಿ ಅದನ್ನೇ ತಿಳಿಸಿರೋದು. ಅದರಲ್ಲೂ ಅಂತವ್ರಿಗೆ ಸುರಿ ಮಾಂಸ, ಎಣ್ಣೆ, ಮಾಂಸ ಇದನ್ನೆಲ್ಲ ಫೋರ್ಸ್ಫುಲಿ ಕುಡಿಸ್ತಾರೆ, ಮಾಡಿಸ್ತಾರೆ. ಮಾನ ಶೀಲ ಎಲ್ಲ ಬಿಟ್ಟು ಬದುಕುವಂತ ಪರಿಸ್ಥಿತಿಗಳು ಎಲ್ಲರಿಗೂ ಬರುತ್ತೆ ಅಂತಾನೆ ತಿಳಿಸಿದ್ದಾರೆ. ಸುರಿ ಮಾಂಸ ಭಕ್ಷಿಣಿ ನರದೇ ತಾಳಿಯ ಕೂಡಿಕೊಂಡು ದಂಡಿನವರ ಒಡಗೂಡಿ ಬಂದು ನರಿನಾಯಿಗಳು ಮೊದಲಾದ ಪಶು ಪ್ರಾಣಿಗಳ ಬೀಜವೊಂದು ಮುರಿದು ತಿಕ್ಕಿ ಮುಕ್ಕಿ ಬಿಡುವಳು. ಎಲ್ಲ ಪ್ರಾಣಿಗಳನ್ನು ಸಂಹರಿಸಿ ಒಂದು ಬೀಜ ಉಳಿಯದಂತೆ ಮಾಡುವಳು. ಇಲ್ಲಿ ಯಾರನ್ನೂ ಬಿಡೋದಿಲ್ಲ, ಸುರಿ ಮಾಂಸ ಮಾರಿ ಭಕ್ಷಣೆ ಮಾಡ್ತಾಳೆ ಅಂತ ತಿಳಿಸ್ತಾರೆ. ಇದು ಯಾವ ರೀತಿ ಅರ್ಥನೋ ಗೊತ್ತಿಲ್ಲ. ಸುರಿ ಮಾಂಸ ಮಾರಿ ಅಂದ್ರೆ ಲಾಸ್ಟ್ ಟೈಮ್ ಕೆಲವಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಗಳು ಮಾಡಿದ್ದಾರೆ ಹಿಂದಿನಲ್ಲಿ, ಇಂಗ್ಲಿಷಲ್ಲಿ. ಅವ್ರು ಹೇಳ್ತಾ ಇರೋದು ಏಲಿಯನ್ಸ್ಗಳು ದೊಡ್ಡ ಮಟ್ಟದ ಅಟ್ಯಾಕ್ ಮಾಡ್ತಾರೆ, ಅವರು ಕೂಡ ಮನುಷ್ಯರನ್ನ ತಿಂತಾರೆ ಅಂತ ಹೇಳಿದ್ರು. ಆ ರೀತಿ ಏನಾದ್ರೂ ಇಲ್ಲಿ ಸುರಿಮಾರಿ ಅಂದ್ರೆ ಆ ರೀತಿ ಹೇಳಿರ್ಬೋದೇನೋ. ಈ ಆಕಾಶದಿಂದ ಬರುವಂತ ಏಲಿಯನ್ಸ್ಗಳು ಮನುಷ್ಯರನ್ನ, ಪ್ರಾಣಿಗಳನ್ನ ಏನು ಬಿಡದಂಗೆ ತಿಂತವಲ್ಲ, ಆ ರೀತಿ ನಾಶ ಆಗುತ್ತೇನೋ ಅಂತ ಇಲ್ಲಿ ಕಾಣಿಸ್ತಾ ಇದೆ ಇವ್ರ ವಚನಗಳಲ್ಲಿ ತಿಳಿಸಿರೋದು. ಹುಳನಾಶ ಹುಲಿಗೆ ಬಂದು ಇರುವಿ ಮುಂತಾದ ಹುಳುಗಳಂ ಹುಡುಕಿ ಒಂದಳಿಯದಂತೆ ನಾಶ ಮಾಡುತ್ತಲೂ ಹುಟ್ಟಿಸುತ್ತಲೂ ಜನಗಳಿಗೆ ತ್ರಾಸ ಕೊಡುತ್ತಲೂ ತ್ರಾಸ ಕೊಡುವ ಎಲ್ಲಾ ಜಂತುಗಳನ್ನು ಒಂದುಳಿಯದಂತೆ ಬಳಿದು ಭಕ್ಷಿಸುವಳು. ಇಲ್ಲಿ ಇರುವೆಗಳನ್ನ ಕೂಡ ಬಿಡದಂಗೆ ತಿನ್ನುವಂತ ದುರ್ಗಿಯರು ಬರ್ತಾರೆ. ಹುಳಗಳನ್ನ ಕೂಡ ಸೃಷ್ಟಿ ಮಾಡ್ತಾರೆ, ಅವುಗಳನ್ನ ನಾಶ ಮಾಡ್ತಾರೆ. ಅಂದ್ರೆ ಕಾಯಿಲೆಗಳು ಕೂಡ ಕ್ರಿಯೇಟ್ ಮಾಡ್ತಾರೆ, ಅವುಗಳನ್ನ ಮತ್ತೆ ಸರಿ ಮಾಡೋ ಕೆಲಸ ದುರ್ಗಿಯರು ಮಾಡ್ತಾರೆ ಅಂತ ಇವ್ರ ವಚನಗಳಲ್ಲಿ ಬರೆದಿದ್ದಾರೆ. ಇನ್ನ ವೃಕ್ಷ ಮಾರಿ ಬಂದು ಕುಂಜರ ಬ್ರಹ್ಮರ ಕೂಡಿಕೊಂಡು ಮರಗಿಡಗಳ ಮಧ್ಯ ದೇಶದೊಳ್ ಒಂದು ವೃಕ್ಷ ಇಲ್ಲದಂತೆ ಬೇರು ಸಹಿತ ಹಗೆದು ಮುರಿದು ಜಿಬಿಡಿ ನುಂಗುವಳು. ಹುಲ್ಲು ಹುರಿಕಿ ಬಂದು ಕರಕಿ ಮುಂತಾದ ಹುಲ್ಲು ಬೇರೆ ಶೋಧಿಸಿ ಲೋಕದೊಳಗೆಲ್ಲ ಹುಲ್ಲ ಕರಕಿ ಮೊದಲಾದವನ್ನೆಲ್ಲ ನಾಶ ಮಾಡಿ ಉರಿದು ಭಸ್ಮವನ್ನು ಮಾಡಿ ಎಲ್ಲವನ್ನೂ ಸುಡುವಳು. ಇಲ್ಲಿ 2 ವಚನಗಳಲ್ಲಿ ಒಂದು ವೃಕ್ಷ ಮಾರಿ ಬಂದು ಒಂದೊಂದು ಮರನು ಕಿತ್ತು ತಿಂತಾಳೆ ಅಂತ ತಿಳಿಸಿದ್ದಾರೆ. ಇದು ಯಾವ ತರ ಅಂತ ಹೇಳೋದಕ್ಕಾಗುದಿಲ್ಲ. ಅದನ್ನ ಮಾರಿ ಅಂತ ಇವರು ಡೈರೆಕ್ಟ್ ಆಗಿ ಮನುಷ್ಯ ರೂಪದಲ್ಲಿ ಇಲ್ಲ ಯಾವ್ದಾದ್ರು ರೂಪದಲ್ಲಿ ಬರ್ತಾರೆ ಅಂತ ಅಲ್ಲ. ಮಾರಿ ಅಂದ್ರೆ ಕಾಯಿಲೆ ರೂಪದಲ್ಲಿ ಬರ್ಬೋದು, ವೃಕ್ಷ ಮಾರಿ ಅಂದ್ರೆ ಭೂಕಂಪಗಳ ರೂಪದಲ್ಲಿ, ಇಲ್ಲ ಸುನಾಮಿ ರೂಪದಲ್ಲಿ, ಮರಗಿಡಗಳನ್ನ ಬೇರ್ ಸಮೇತ ಕಿತ್ತೊಗೆಯುವಂತ ಸುಂಟರ್ ಗಾಳಿ ರೂಪದಲ್ಲೂ ಕೂಡ ಬರ್ಬೋದು. ಅದನ್ನೇ ವೃಕ್ಷ ಮಾರಿ ಅಂತ ಕರೆದ್ರು. ಇನ್ನ ಹುಲ್ಲು ಉರುಕಿ ಮಾರಿ, ಇಲ್ಲಿ ಏನಂದ್ರೆ ಹುಲ್ಲುಗಳನ್ನ ಸುಟ್ಟಾಕುವಂತ ಮಾರಿ ಬರ್ತಾಳೆ. ನಾವು ಬದುಕ್ತಾ ಇರುವಂತ ಹುಲ್ಲಿನ ಪ್ರದೇಶಗಳೆಲ್ಲ ಬೆಂಕಿಗೆ ಆಹುತಿ ಆಗುತ್ತೆ, ಅಂತ ಮಾರಿ ಕೂಡ ಬರ್ತಾಳೆ ಅಂತ ತಿಳಿಸಿದ್ದಾರೆ. ಇನ್ನ ಕೆಂಡದ ಮಾರಿ ಕೇಚರದಲ್ಲಿ ನಿಂದು ಕೆಂಡದ ಮಳೆಯು ಸಾಗರದಲ್ಲಿ ಕರಿದು ಕುದಿದುಕ್ಕಿಸಿ ನೀರೊಳಗಿನ ಪ್ರಾಣಿಗಳನ್ನು ಬಳಲಿಸಿ ಬೆಂಡು ಮಾಡಿ ಕಷ್ಟ ಸಾಗರದಲ್ಲಿ ಮುಳುಗಿಸಿ ಸೂರಿ ಮಾಡುವಳು. ಕೆಂಡದ ಮಾರಿ, ಸುಡುವಂತ ಮಾರಿ, ಈಗ ಸುಡ್ತಾ ಇದ್ದಾಳೆ ಬಿಸಿಲು ರೂಪದಲ್ಲಿ. ಆ ಕೆಂಡದ ಮಾರಿ ಸಮುದ್ರದ ನೀರನ್ನೆಲ್ಲ ಕುದಿಸಿ ನೀರೊಳಗಿನ ಪ್ರಾಣಿಗಳನ್ನ ಬಳಲಿಸಿ ಬೆಂಡು ಮಾಡಿ ಬಲಿ ಪಡಿತಾಳೆ ಅಂತ ಹೇಳಿದಾಳೆ. ಅಂದ್ರೆ ನೀರೊಳಗಡೆ ಇರುವಂತ ಪ್ರಾಣಿಗಳು ಕೂಡ ಸಾಯ್ತವೆ, ಮೀನುಗಳಾಗ್ಬೋದು, ಇನ್ನು ಬೇರೆ ಬೇರೆ ಜಲಚರಗಳೆಲ್ಲ ಬದುಕ್ತಾ ಇದ್ದಾವೆ. ಸಮುದ್ರದ ನೀರು ಅನ್ನೋದು ಹೀಟ್ ಆಗ್ತಾ ಇದೆ, ಅದಕ್ಕೆ ಕೆಲವಷ್ಟು ಮೀನುಗಳಾಗ್ಬೋದು, ಇನ್ನ ಬೇರೆ ಬೇರೆ ಜಾತಿ ಪ್ರಭೇದದ ಪ್ರಾಣಿಗಳು ಅಲ್ಲಿಂದ ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇದ್ದಾವೆ. ಕಾರಣ ನೀರಿನ ಟೆಂಪರೇಚರ್ ರೈಸ್ ಆಗ್ತಾ ಇರೋದು ಇದಕ್ಕೆ ಕಾರಣ ಆಗಿದೆ. ಸಮುದ್ರದ
ನಾವು ನೋಡ್ಬೋದು, ಸೈಂಟಿಸ್ಟ್ಗಳು ಕೂಡ ಅದನ್ನೇ ಹೇಳ್ತಿದ್ದಾರೆ, ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಸಮುದ್ರದ ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರನೇ ಮನುಷ್ಯ ಯಾವ ರೀತಿ ಗುಳೆ ಹೋಗ್ತಾರೋ ನೀರಿನಲ್ಲಿರುವಂಥ ಜಲಚರಗಳು ಕೂಡ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನ ಕಡೆಗೆ ಹೋಗುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ, ಕಾರಣ ಬದುಕುಳಿಯೋದಕ್ಕೋಸ್ಕರ. ಇದೇ ರೀತಿ ಎಷ್ಟೋ ವಚನಗಳಿದೆ, ಬರಿಹೋಡಿ ಬ್ರಹ್ಮಯ್ಯನವ್ರು ಬರೆದಿರೋದು. ಇನ್ನ ದಂಡಿನ ಹಾರಿ ದೈತು ಬಂದು ಕಾಳಗ ಮಾರಿಯ ಕಡಿದೋಡಿಸಿ ಕಾಳಗದ ದಂಡಿಲ್ಲದಂತೆ ಮಾಟ ಮಾಯವನ್ನಾಗಿ ಮಾಡುತ್ತಾ ಹೊಡಿದು ಬಡಿದು ಸೂರೆ ಮಾಡುತ್ತಲೂ ನುಂಗುತ್ತಲೂ ತಿನ್ನುತ್ತಲೂ ಎಲ್ಲಾ ದಂಡನ್ನು ಚೆಂಡಾಡುತ್ತಾ ರಣದಲ್ಲಿ ಒಳ್ಳೆ ಭೀಕರವನ್ನು ಹುಟ್ಟಿಸಿ ಎದುರು ಬಂದ ಎಲ್ಲಾ ಪ್ರಾಣಿಗಳನ್ನು ಕಡಿದು ತುಕುಡಿಯನ್ನು ಮಾಡಿ ಎಲ್ಲ ಪ್ರಾಣಿಗಳನ್ನು ಸೂರೆಯನ್ನು ಮಾಡುವಳು. ಇಲ್ಲೂ ಕೂಡ ಪ್ರಾಣಿಗಳನ್ನೆಲ್ಲ ಕಡಿದು ಬಡಿದು ಅವುಗಳನ್ನ ಕೂಡ ತಿಂದು ತೇಗುತ್ತಾಳೆ ಅಂತ ತಿಳಿಸಿದ್ದಾರೆ. ಪಂಚಮುಖಿಯ ದುರ್ಗಿಯು ಪರ್ವತದ ಮೂಲೆಯಲ್ಲಿ ಉದಿಸಿ 7 ಮುಖದ ದುರ್ಗಿಯ ಕೂಡಿ ಕಂಚಿನ ಕಲ್ಯಾಣವ ಹಂಚಿಕೊಂಡು 8 ದಿಕ್ಕಿನಲ್ಲಿ ಬಂಟ ದುರ್ಗೆಯರು ಹುಟ್ಟಿ ನವ ಬ್ರಹ್ಮಿಯರು ಒಂದಾಗಿ ಗಂಟ ಮುರಿಕೆಗೆ ಹಚ್ಚಿ ಗಂಟನೆಬ್ಬಿಸಿ ಸಾವನೇ ಪ್ರಬಲ ಮಾಡುವಳು. ಇಲ್ಲಿ ಪಂಚಮುಖದ ದುರ್ಗಿ, 7 ಮುಖದ ದುರ್ಗಿ, ಇನ್ನು 8 ದಿಕ್ಕಿನಲ್ಲಿ ಬಂಟ ದುರ್ಗಿಯರು ಕೂಡ ಒಂದೊಂದು ದಿಕ್ಕುನು ಕೂಡ ಪ್ರಬಲವಾಗಿ ನಾಶ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ನಾವು ನಮ್ಮ ಭಾರತದಲ್ಲಿ ಮಾತ್ರ ಆಗುತ್ತೆ ಅಂತ ಅನ್ಕೋಬೇಡಿ, ಇದು ಎಲ್ಲಾ ದಿಕ್ಕಿನಲ್ಲೂ 8 ದಿಕ್ಕಿನಲ್ಲೂ ಕೂಡ ಈ ರೀತಿ ದುರ್ಗಿಯರು ಪ್ರಪಂಚದಲ್ಲಿರುವಂಥ ಜನರನ್ನ ಬಲಿ ಪಡಿತಾ ಹೋಗ್ತಾರೆ ಅಂತಾನೆ ತಿಳಿಸಿರೋದು. 108 ದುರ್ಗಿಯರೊಳಗೆ ಇನ್ನುಳಿದ ದುರ್ಗಿಯರು ತಮ್ಮ ತಮ್ಮ ಉದ್ಯೋಗಗಳ ಮಾಡುತ್ತಾ ಒಬ್ಬರಿಗಿಂದೊಬ್ಬರು ವಿಶೇಷವಾದ ಅದ್ಭುತವೆನೆಸಿಗಿ ಲೋಕದೊಳಗಿನ ಮನುಜರಿಗೆ ಅನ್ನ ಅರಿವೆ ಇಲ್ಲದಂತೆ ಮಾಡಿ ದಂಡಿನದ್ಭುತವನ್ನೆಬ್ಬಿಸುವಳು. ಇಲ್ಲಿ ತಿಳಿಸ್ತಾರೆ, 108 ದುರ್ಗಿಯರು ಕೂಡ ಒಬ್ಬೊಬ್ರು ಅವರವರ ಕೆಲಸಗಳನ್ನ ಮಾಡ್ಕೊಳ್ತಾ ಭೂಮಿ ಮೇಲೆ ಮನುಷ್ಯರಿಗೆ ಅನ್ನ, ಆಹಾರ, ಬಟ್ಟೆ ಏನೂ ಸಿಗದಂಗೆ ಮಾಡ್ತಾರೆ. ಮಳೆ ಬೆಳೆ ಇಲ್ಲದಂತೆ ಮಾಡಿ ರೊಕ್ಕದ ಬಾಧೆಗಳನ್ನೆಗ್ಗಳಿಸಿ ಭೂತ ಪ್ರೇತ ಪಿಶಾಚಿಗಳಿಂದ ಜಿಸಿ ಮೇಲಾಗಿ 360 ರೋಗದಿಂದ ಮಗ್ನವ ಮಾಡಿಸಿ ಸಾಕಿನ್ನು ಸಂಸಾರವಿನ್ನು ಸಾವನೇ ಬಯಸುವಂತೆ ಮಾಡಿಸುತ್ತಿಹಳು. ಯಪ್ಪ, ಎಂತೆಂಥ ವರ್ಡ್ಗಳನ್ನು ಬಳಸಿದ್ದಾರೆ ಅಂದ್ರೆ ಇಲ್ಲಿ ಮಳೆ ಬೆಳೆ ಎಲ್ಲನೂ ಕಿತ್ಕೊಳ್ಳುವಂಥ ದುರ್ಗಿಯರು ಬರ್ತಾರೆ. 360 ರೋಗಗಳನ್ನ ದುರ್ಗಿಯರು ತಂದು ಕೊಡ್ತಾರೆ. ಅಂತ ಕಾಯಿಲೆಗಳಿಂದ ಜನ ನಮ್ಗೆ ಈ ಜೀವನ ಬೇಡ, ನಮ್ಮನ್ನ ಸಾಯಿಸ್ಬಿಡಿ ಅಂತ ಕೇಳ್ಕೊಳ್ಳೋ ಲೆವೆಲ್ಗೆ ಜನ ಹೋಗ್ಬಿಡ್ತಾರೆ. ಆ ರೀತಿ ಜನರನ್ನ ಕಾಡ್ತಾಳೆ ದುರ್ಗಿಯರು ಬಂದು ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ಜನ ಇನ್ನ ಏನೇನು ನೋಡ್ಬೇಕು ಗೊತ್ತಿಲ್ಲ, ಬಟ್ ಆದ್ರೆ ಕಾಲಜ್ಞಾನ ನಿಜ ಅಂತ ನಂಬೋರ್ಗಂತೂ ಇದೆಲ್ಲ ನಿಜವಾಗ್ಲೂ ಭಯ ಬೀಳಿಸುವಂತ ಸಂಗತಿನೇ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ತಯಾರಾಗಿರಿ ಅನ್ನೋದಕ್ಕೋಸ್ಕರನೇ ಏನೋ ಎಷ್ಟೋ ಜನ ಕಾಡುಗಳಲ್ಲೂ ಕೂಡ ವಾಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾನು ಉಳ್ವಿ ಮಠಕ್ಕೆ ಹೋಗಿ ಬಂದಿದ್ದ ಜಾಗ ಕೂಡ ಅದೇ ರೀತಿ ಇದೆ, ಕಾಡಲ್ಲಿರುವಂತ ಒಂದು ಜಾಗ. ಆ ಜಾಗದಲ್ಲಿ ಬರೀ ಒಂದು 50 ಮನೆಗಳು ಬಿಟ್ರೆ ಸುಮಾರು 10-20 ಕಿಲೋಮೀಟರ್ ಸುತ್ತಮುತ್ತ ಮನೆಗಳೇ ಇಲ್ಲ. ಅಲ್ಲಿ ಹೋಗ್ಬೇಕು ಅಂದ್ರೆ ಕಾಡಿನ ಮಧ್ಯೆ ಹೋಗೋದು ತುಂಬಾ ಕಷ್ಟ ಇದೆ. ಅಲ್ಲಿಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಅಂತ ಅದಕ್ಕೋಸ್ಕರನೇ ತಿಳಿಸಿದ್ರೇನೋ. ಇನ್ನ ಮುಂದಿನ ವಚನಗಳಲ್ಲಿ ತಿಳಿಸ್ತಾರೆ, ಲೋಕದ ಜನರಿಗೆ ಅನೇಕ ಕಷ್ಟ ನಷ್ಟಗಳನ್ನುಂಟು ಮಾಡುವಳು ಜಗದಮಾರಿ ಹೆಚ್ಚಿ 14 ಲೋಕವು ಹಲವು ಪ್ರಕಾರ ಅಲುಬಿಸಿ ಉಬ್ಬಿಸಿ ಅಸರಂಬಿಡಲು 300 ಗಾವುದ ಎದ್ದು ಅಲ್ಲಿ ಉದಿಸಿ ಆಕಾಶ ಉರಿಗಾಳಿಯನ್ನೆಬ್ಬಿಸಿ ಭೀಕರವ ಮಾಡಿ ನಕ್ಷತ್ರಗಳು ಉದಿರಿಸಿ ಬಿಸಿಲನೇರಿಸಿ ಭೂಮಿಯ ಉಡಿಬಿಡಿಸಿ ಕೆಂದೋಳಿ ಗವಿಸುತ್ತಿಹಳು. ಇಲ್ಲಿ ಆಕಾಶದಿಂದ ನಕ್ಷತ್ರಗಳನ್ನ ಉದುರಿಸ್ತಾಳೆ, ಆಕಾಶದಲ್ಲಿ ಬಿರುಗಾಳಿಯನ್ನು ಎಬ್ಬಿಸ್ತಾಳೆ, ಬಿಸಿಲನ್ನ ಜಾಸ್ತಿ ಮಾಡಿಸ್ತಾಳೆ, ಭೂಮಿಯನ್ನ ಉಡಿಬಡಿಸುತ್ತಾಳೆ ಅಂತ ಇವ್ರ ವಚನಗಳಲ್ಲಿ ತಿಳಿಸ್ತಾರೆ. 6 ದಿವಸಕ್ಕೆ 6 ವರ್ಣವಾಗಿ ವೀರ ವಸಂತನ ಅಪ್ಪಣೆಯ ಕೈಕೊಂಡು ನಾರಿ ಮೆರೆಯುತ್ತಿರ್ದ 18 ದುರ್ಗಿಯರಾದಿ ವಿಡಿದು ಕಾಲ ಮೃತ್ಯು ಕಾಡಿಯಾದ 18 ಕೋಟಿಯರ ಹಮ್ಮಿಕೊಂಡು ದಾರುಣಿಯಲ್ಲಿರುವ ಕರ್ಮಿಗಳ ಸಂಹಾರವನ್ನು ಮಾಡುವಳು. ವೀರ ವಸಂತರಾಯನ ಅಪ್ಪಣೆಯ ಮೇರೆಗೆ ಅಪ್ಪಣೆ ತೆಗೆದುಕೊಂಡು ವೀರ ವಸಂತರಾಯರಿಂದ 18 ಕೋಟಿ ಬಂಟರೊಂದಿಗೆ ಮನುಷ್ಯ ಕುಲ ಕರ್ಮಿಗಳ ಕರ್ಮ ಮಾಡಿರುವಂತವ್ರನ್ನ ಸಂಹಾರ ಮಾಡ್ತಾಳೆ ಅಂತ ಇಲ್ಲಿ ತಿಳಿಸ್ತಾರೆ.
ಏಡಿಗಳ ನೀಡಾಡಿ ಭಾಷೆಹೀನರ ಘಾಸಿ ಮಾಡಿ ಅರುಗರು ನಿಂದಕರ ಹಲ್ಲು ಮುರಿದು ಉಸಿಕಳವು ಹಾದರಗಳ ಶಶಿ ನವಕಾಸಿ ಮಡದೆರ ಒಡಗೂಡಿ ಮಡುಹಿ ತಂದೆ ತಾಯಿಗೆ ವಂದಿಸುತ್ತಾ ಇಲ್ಲದವರ ಬಾಧಿಸಿ ಕಲಿಯುಗದ ಪ್ರಪಂಚಿನ ಭಕ್ತರನ್ನು ನರನೆಂಟರನ್ನು ಜಡದೇಹಿಗಳನ್ನು ಮಡಿಸುವರು. ಈ ಸ್ಮೃತಿ ಸಟೆಯೆಂಬ ನಾಯಿಗಳ ನಾಲಿಗೆಯನ್ನು ಕೂಯ್ದು ಬಾಯೊಳು ಪರ್ವವನ್ನು ತುಂಬಿ ಇಂಥ ಕಷ್ಟಕರ್ಮಿಗಳ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಖಂಡಗಕ್ಕೆ 18 ಕೋಳಗ ಒಟ್ಟು ತೂರಿ ಸೂರ್ಯಾಡಿ. ಇಲ್ಲಿ ಹೇಳ್ತಾರೆ ಈ ಮಾತುಗಳನ್ನ ಕಲಿಯುಗದಲ್ಲಿ ಕೆಲವಷ್ಟು ಜನ ಸುಳ್ಳು ಇದೆಲ್ಲ ಆಗದೆ ಇರೋದು ಅಂತ ಹೇಳ್ತಾರಲ್ಲ, ಅಂತವರ ಬಾಯಲ್ಲಿರುವಂತ ನಾಲಿಗೆಯನ್ನ ಕುಯ್ದು ಬಾಯಿಯೊಳಗೆ ವಿಷಕಾರಿ ಅಂಶಗಳನ್ನ ತುಂಬಿ ಕೊಲ್ತಾಳೆ ಅಂತ ತಿಳಿಸ್ತಾರೆ. ಶಿವನ ನಂಬಿಕೆಯುಳ್ಳ ಶಿವ ಮಹಾತ್ಮರು ಘನಧನುಭಾವಿಗಳು, ಶಿವನ ನೆನೆವುಳ್ಳವರು, ಶಿವನಂಶಿಕರು, ಶಿವಭಕ್ತರು, ಶಿವಧ್ಯಾನರು, ಸುಶೀಲರು, ವ್ರತಸ್ಥರು, ಧರ್ಮಿಗಳು, ದಯಾಳುಗಳು, ದಯಭರಿತರು ಇಂತಿ ಪುಣ್ಯಾತ್ಮರ ರಾಶಿಯ ಮಾಡಿ ಧರ್ಮದ ಬೀಜವನ್ನುಳಿಹಿ ಕಣಜವ ಕಟ್ಟಿ ಧರ್ಮಗುರು ಬಸವಗೊಪ್ಪಿಸಿ ಅಸಮಾನ ದುರ್ಗೆಯರಿಂದ ಕರ್ಮದ ಕಸವ ಹೊಡೆಸಿ ನರಕವೆಂಬ ತಿಪ್ಪಿಗೆ ಚೆಲ್ಲಿಸಿ ಪೃಥ್ವಿಯನ್ನೆಲ್ಲವೂ ಶುಚಿ ಮಾಡಿ ಹರಗಣಗಳ ಬರುವ ದೆಸೆಯ ನೋಡುತ್ತಾ ಶ್ರೀರಂಗದಲ್ಲಿ ನಿಂದು ಬರುತ್ತಿಹರು. ಇಲ್ಲಿ ಕೊನೆಗೆ ಹೇಳ್ತಾರೆ ಶಿವನ ಭಕ್ತರು, ಶಿವನ ಮಹಾತ್ಮೆ ಉಳ್ಳವರು, ಫಲಾನುಭವಿಗಳು, ಶಿವನ ನೆನೆಸ್ಕೊಳ್ಳೋರು, ಶಿವನ ಅಂಶಸ್ಥರು, ಶಿವನ ಭಕ್ತರು, ಶಿವನ ಧ್ಯಾನ ಮಾಡುವಂಥವ್ರು, ದಯಾಳುಗಳು, ದಯಾಭರಿತರು, ಪುಣ್ಯವಂತರು ಇಂಥವ್ರನ್ನೆಲ್ಲ ರಾಶಿ ಮಾಡಿ ಅವರನ್ನೆಲ್ಲ ಉಳಿಸಿ ಅವರನ್ನೆಲ್ಲ ಬಸವಣ್ಣನಿಗೆ ಮುಂದೆ ಬರುವಂತ ಬಸವಣ್ಣನಿಗೆ ಒಪ್ಪಿಸಿ ಅಸಮಾನ ದುರ್ಗೆಯರು ಕರ್ಮ ಮಾಡಿದ ಸಮಾಜದಲ್ಲಿರುವಂತ ಕೆಟ್ಟ ಜನರನ್ನ ಬಲಿ ಪಡೆದು ಸಮಾಜವನ್ನೆಲ್ಲ ಶುಚಿ ಮಾಡಿ ಶ್ರೀರಂಗ ಪಟ್ಟಣದಲ್ಲಿ ಕಾಯ್ತಾ ನಿಲ್ತಾರೆ ಅಂತ ಬರಿಹೋಡಿ ಬ್ರಹ್ಮಯ್ಯನವರು ಅವರ ವಚನದಲ್ಲಿ ತಿಳಿಸ್ತಾರೆ. ಅಂದ್ರೆ ಕರ್ಮ ಮಾಡಿದವರು, ಕೆಟ್ಟ ಕೆಲಸ ಮಾಡೋರು ಎಲ್ಲಾರನ್ನೂ ಕೂಡ ಬಲಿ ಪಡೆಯುವಂತ ಕಾಲ ಬರುತ್ತೆ 2028ರಿಂದ ಇದೆಲ್ಲ ಶುರು ಆಗುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ. ಎಕ್ಸಾಕ್ಟ್ ಡೇಟು ಅವರು ಕೀಲಕ ನಾಮ ಸಂವತ್ಸರ ಅಂತ ಬರೆದಿದ್ದಾರೆ. ಅದು 2028ಕ್ಕೆ ಒಂದು ಸಲ ಬರುತ್ತೆ. ಅದನ್ನ ಬಿಟ್ರೆ 2080 ರೇಂಜಲ್ಲಿ ಬರ್ಬೋದು, 80, 87, 88 ಆ ಟೈಮಿಗೆ ಬರ್ಬೋದೇನೋ. ಬಟ್ ಅಷ್ಟೊಂದು ಸಮಯ ಇಲ್ಲ ಅನ್ಕೊಳ್ತೀವಿ. ಕಾರಣ ಅವರು ತಿಳಿಸಿದ್ದ 780 ವರ್ಷ ಮುಗ್ದೋಗಿರೋದ್ರಿಂದ ಈ ಸಮಯದಲ್ಲೇ ಇವೆಲ್ಲ ನಡಿಬೇಕು. ಕಾಲಜ್ಞಾನ ನಿಜ ಅನ್ನೋದಾದ್ರೆ ಈ ಸಮಯದಲ್ಲಿ ಇವೆಲ್ಲ ನಡೆಯುತ್ತವೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಕಾಲಜ್ಞಾನದಲ್ಲಿರುವಂತದ್ದು. ಇದೇ ರೀತಿ ಇನ್ನ ಎಷ್ಟೋ ವಿಷಯಗಳಿದೆ ತಿಳ್ಕೊಳ್ಳುವಂಥದ್ದು. ಬಡಿಹೋರಿ ಬ್ರಹ್ಮಯ್ಯನವರು ಬರೆದಿರುವಂತ ಕಾಲಜ್ಞಾನದಲ್ಲಿರುವಂತಹ ವಚನಗಳ ಬಗ್ಗೆ ತಿಳ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನ ಶರಣರು ಬರೆದಿರುವಂತ ಎಷ್ಟೋ ವಚನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸದ್ಯಕ್ಕೆ 2028, 29, 30 ಈ ಸಮಯದಲ್ಲಾಗುವಂತ ದುರ್ಗಿಯರ ದಾಳಿಗಳ ಬಗ್ಗೆ ತಿಳಿಸಿದ್ದೀನಿ. ಇನ್ನ ಮುಂದಿನ ದಿನಗಳಲ್ಲಿ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.